ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಇವಾಗ ಜಸ್ಟ್ ಮನೆಯಿಂದ ಹೊರಟ್ವಿ. ಕಾರಲ್ಲಿ ಈಗ ಜಸ್ಟ್ ಕೂತೆ ನಾನು. ಸೊ ಹಸ್ಬೆಂಡು ಬಂದಾಯಿತು. ಇವಾಗ ಹೊರಡ್ತಾ ಇದ್ದೀವಿ. ಯಾವ ಕಡೆ ಅಂತಂದರೆ ವಿಡಿಯೋ ನೋಡ್ತಾ ಇರಿ, ಗೊತ್ತಾಗುತ್ತೆ ನಿಮಗೆ. ಜಸ್ಟ್ ಈಗೊಂದು ಬೆಳಿಗ್ಗೆ ನಾನು ಎದ್ದಿದ ತಕ್ಷಣ ನನಗೆ ತಲೆಗೆ ಜಸ್ಟ್ ಒಂದು ಐಡಿಯಾ ಬಂತು, ಹೊರಗಡೆ ಹೋಗೋಣ ಎಲ್ಲಾದರೂ ಅಂತ. ಲಾಸ್ಟ್ 2 ವೀಕ್ಸಿಂದ ಅಮ್ಮನ ಮನೆಯಲ್ಲಿ ಇದ್ದೆ, ಬೋರ್ ಹೊಡಿತಾ ಇತ್ತು. ಅದಕ್ಕೆ ಹೊರಗಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಸೊ ನಮಗೆ ಪರ್ಸ್ನಲಿ ಸ್ವಲ್ಪ ಮಳವಳ್ಳಿನಲ್ಲಿ ಕೆಲಸ ಇದೆ. ಹಂಗಾಗಿ ನಾವು ಅಂದ್ಕೊಂಡಿದ್ದೇನೆಂದರೆ ಮಳವಳ್ಳಿ ಸುತ್ತಮುತ್ತ ಓಡಾಡಬೇಕು ಅಂತ. ಸೊ ಅಲ್ಲಿ ಹೋದ್ಮೇಲೆ ಐ ವಿಲ್ ಟ್ರೈ ಟು ಅಪ್ಡೇಟ್ ಯು ಮೋರ್. ಓಕೆ. ಸೊ ಇಲ್ಲಿ ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ. ಸೊ ಅಮ್ಮನ ಮನೆ ಇರೋ ಜಾಗ ಈ ಕಡೆ. ನಾವು ಆ್ಯಕ್ಚುಲಿ ಅಲ್ಲಿ ಸಿಟಿ ಕಡೆನೇ ಇದ್ವಿ. ಅಪ್ಪಂದು ರಿಟೈರ್ಮೆಂಟ್ ಆದಮೇಲೆ ಈ ಒಂದು ವಾತಾವರಣಕ್ಕೆ ತಕ್ಕಂತೆ ನಾವು ಬದುಕೋಣ ಅಂತ ಪ್ಲ್ಯಾನ್ ಮಾಡಿ ಇಲ್ಲಿ ಬಂದಿದ್ದೀವಿ. ಸೊ ಇದು ಅಮ್ಮ ಇರೋವಂಥ ಏರಿಯಾ. ಇದು ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ. ಸೊ ನಾನು ಸದ್ಯಕ್ಕೆ ಒಂದು ಸ್ವಲ್ಪ ದಿನ ಇರಬೇಕಂತ ಅಮ್ಮನ ಮನೆಗೆ ಬಂದಿದ್ದೀನಿ. ಯಾಕಂದರೆ ವಾತಾವರಣ ಆ ಥರ ಇದೆ. ಸೊ ಅದಕ್ಕೆ ಒಂದು 2 ವಾರ ಇದನ್ನೆಲ್ಲ ಬೋರ್ ಆಗ್ತಾಯಿತ್ತು. ಇವಾಗ ಹೋಗ್ತಾ ಇದ್ದೀವಿ ಹೊರಗಡೆ. ಹಾಯ್, ಒನ್ಸ್ ಅಗೇನ್ ಹಾಯ್. ಸೊ ಆಲ್ಮೋಸ್ಟ್ ಈಗ ಚನ್ನಪಟ್ಟಣ ರೀಚ್ ಆಗಿದ್ದೀವಿ ಆಲ್ರೆಡಿ. ಸೊ ಇಲ್ಲಿ ಯಾವುದಾದ್ರೂ ಒಂದು ಬ್ರೇಕ್ ತೊಗೋಬೇಕನ್ನೋದಿದೆ. ನಾವು ಅನ್ಕೋತಾ ಇದ್ದೀವಿ ಇಲ್ಲಿ ಮದ್ದೂರು ಟಿಫನೀಸ್ ಹತ್ರ ಒಂದು ಸ್ಟಾಪ್ ಕೊಡೋಣ ಅಂತ. ಅಲ್ಲಿ ಮೆಗ್ಡಿ ಇದೆ, ಸ್ಟಾರ್ಬಕ್ಸ್ ಇದೆ, ಆಮೇಲೆ ಯಾವುದೋ ಸಮೋಸ ಸಿಂಗ್ ಅಂತಲೂ ಮಾಡಿದ್ದಾರೆ. ಸೊ ಅಲ್ಲಿ ಆಪ್ಷನ್ಸ್ ಇದೆ ತಿನ್ನೋಕ್ಕಂತೂ. ಸೊ ಈಗ ಟೈಮು 1:20 ಆಲ್ಮೋಸ್ಟ್. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿ ಈಗ ಒಂದು ಒಳ್ಳೆ ಬ್ರೇಕ್ ತೊಗೊಂಡು ಏನಾದರೂ ತಿನ್ಬೇಕನ್ನೋದು ಪ್ಲ್ಯಾನ್ ನಡೀತಾ ಇದೆ. ಸೊ ಅಲ್ಲಿ ಹೋಗಿ ಏನು ತಿಂತೀವಿ, ಏನು ಮಾಡ್ತೀವಿ ಅನ್ನೋದೇ ಇರೋದು ಇವಾಗ. ಹೆಂಗಿದೆ ನಮ್ಮ ಹೈವೇ. ರೀಚ್ ಆಗಿದ್ದೀವಿ. ಚನ್ನಪಟ್ಟಣದಲ್ಲಿ ಒಂದು ಒಳ್ಳೆ ಲಂಚ್ ಬ್ರೇಕ್ ತೊಗೊಂಡು ದೆನ್ ಆಮೇಲೆ ಹೋಗಬೇಕು. ಬಿಸ್ತಿದೆ ಚೆನ್ನಾಗಿ. ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಇಬ್ರದ್ದು ಲ್ಯಾಪ್ಟಾಪ್ ಬ್ಯಾಗ್ಸು ಇದೆ, ಒಂದು ಚಿಕ್ಕದೊಂದು ಟ್ರಾಲಿ, ನನ್ನೊಂದು ಹ್ಯಾಂಡ್ ಬ್ಯಾಗ್ ಇದೆ. ಒಂದು ನಿಮಿಷ. ಆ ಕಡೆ ಮದ್ದೂರು ಟಿಫನೀಸು, ಮಧ್ಯದಲ್ಲಿ ಮೆಗ್ಡಿ ಇದೆ. ನಂದು ಓಕೆ, ಚಿಕನ್ ಹಾಕೊಳ್ಳಿ. ಚಿಕನ್ ಇನ್ನೇನು ಹಾಕ್ಕೊಳ್ಳಿ ಬೇರೆ. ಕಾಫಿ ಇದೇನು ಬೆರಿ ಮಿಲ್ಕ್ ಶೇಕ್ ಇದು ಕಾಫಿ. ಅಷ್ಟೊಂದು ಬಿಸಿ ಇಲ್ಲ, ಇನ್ನೂ ಬಿಸಿ ಇರ್ಬೇಕು ಆ್ಯಕ್ಚುಲಿ, ಬಟ್ ಅಷ್ಟು ಬಿಸಿ ಇಲ್ಲ. ಫಸ್ಟೇ ಯಾಕೋ ಕಾಫಿ ತಂದು ಕೊಟ್ಬಿಟ್ಟವ್ರೆ. ಎಲ್ಲರೂ ಕಾಫಿ ಕೊನೆಯಲ್ಲಿ ಕೊಟ್ಟರೆ
ಹೆಂಗಿದೆ ಮಿಲ್ಕ್ಷೇಕು? spicy paneer, chicken wrap, NFC rupees or medium fry, fish fries. Just here, can I please try? Yeah, sure. Need anything else? Please call. ಎಲ್ಲ ಬಂದಿದೆ, ಈಗ ಚೆನ್ನಾಗಿ ತಿನ್ಬೇಕಷ್ಟೆ. ಬಿಸಿ ಸರಿಯಾಗಿದೆ, ನಿಜವಾಗ್ಲೂ ಸಖತ್ ಬಿಸಿಲಿದೆ. ಎಷ್ಟೀಗ ಗೊತ್ತಾ ಟೈಮು? 2 ಗಂಟೆ ಅಷ್ಟೇ. ಬಟ್ ಈ ಲೆವೆಲ್ಗೆ ಬಿಸಿ, ಬಟ್ ಚಳಿ ಬಿಸಿಲಿದೆ ಒಂಥರ. ಬಿಸಿಲು ಸ್ಟ್ರಾಂಗ್ ಆಗಿದೆ ಬಟ್ ಸೆಕೆ ಇಲ್ಲ ಆ ಥರ. ತುಂಬ ದಿನ ಆಗಿತ್ತು ಇಲ್ಲಿ ಬರ್ಗರ್ ತಿಂದು. ಇದು ಯಾವುದೋ ಪ್ರಮೋಷನ್ ವೀಡಿಯೋ ಆ ಥರ ಏನಿಲ್ಲ, ನಮ್ಮ ಸ್ವಂತ ವೀಡಿಯೋನೇ. ಇವಾಗ ಹೆಂಗೆ ಹೋಗ್ತೀರಾ? ಅಲ್ಲಿಂದ ಎಲ್ಲಿ ಎಕ್ಸಿಟ್ ಆಗ್ತೀರಾ? ಚನ್ನಪಟ್ಟಣ ಮದ್ದೂರು ಎಲ್ಲ ಎಕ್ಸಿಟ್ ಇಲ್ಲೇ ಇರೋದು. ಸೊ ಶಿವನ ಸಮುದ್ರ ಅಂತ ಹಾಕಿ ನೋಡಿ, ಯಾವ ಕಡೆ ರೂಟ್ ತೋರಿಸುತ್ತೆ. ಓಕೆ, ಒಳಗಡೆಯಿಂದ ಎಲ್ಲಿ ಎಕ್ಸಾಕ್ಟಾಗಿ ರೂಟ್ ತೋರಿಸುತ್ತೆ ಅಂತ ಗೊತ್ತಿಲ್ಲ. ಟೋಲ್ ರೋಡಿಂದ ನಾವು ಯಾವತ್ತೂ ಹಿಂಗೆ ಡಿವಿಯೇಟ್ ಆಗಿ ಹೋಗಿಲ್ಲ. ಮಳವಳ್ಳಿಗೆ ಹೋಗಿದ್ದೀವಿ. ನಾವು ಹೋಗ್ತಾರೋ ಡೆಸ್ಟಿನೇಷನ್ ಬೇರೆ ಇರೋದ್ರಿಂದ ಯಾವ ಥರ ರೂಟ್ ತೋರಿಸುತ್ತೆ ಗೊತ್ತಿಲ್ಲ. ಬಟ್ ಹಳ್ಳಿಗಳ ಮೇಲೆಲ್ಲ ಓಡಾಡಿದ್ದೀವಿ ತುಂಬ ಸಲ. ಏನೋ ಮಶ್ರೂಮು 40 ರೂಪಾಯಿ. ಏನೋ ಇಲ್ಲಿ ಮಶ್ರೂಮ್ ಮಾರ್ತಾ ಇದಾರಂತೆ. ಅನ್ನೇಗೌಡ ನೆಕ್ಸ್ಟ್ ಹೆಂಗಿದೆ ವಾತಾವರಣ ಅಂದರೆ ದೊಡ್ಡರಸಿನ ಕೆರೆ. ಇಲ್ಲೇ ಆ್ಯಕ್ಟರ್ ನಮ್ಮ ಅಚ್ಚುಮೆಚ್ಚಿನ ಮಂಡ್ಯದ ಗಂಡು ಅಂಬರೀಷ್ ಅವರ ಒಂದು ಊರಿದು. ಸೊ ಅವ್ರ ಊರಿಗೆ ಇಲ್ಲಿ ರೈಟ್ ಟರ್ನ್ ತೊಗೊಂಡ್ರೆ ಅವ್ರ ಊರಿಗೆ ಹೋಗ್ಬೋದು. ಆ್ಯಕ್ಚುಲಿ ಅಲ್ಲಿದ್ದೀವಿ ಈಗ ಸದ್ಯಕ್ಕೆ, ಅದೇ ರೂಟಲ್ಲಿ ಹೋಗ್ತಾ ಇದ್ದೀವಿ. ದೋಸೆ ಮನೆ, ಒಂದು ದೋಸೆಗೆ 5 ರೂಪಾಯಿ ಅಂತೆ. ಬ್ರೇಕ್ಫಾಸ್ಟ್ ಟೈಮಲ್ಲಿ ಬಂದಿದ್ರೆ 10 ರೂಪಾಯಿ ಕೊಟ್ಬಿಟ್ಟು 2 ದೋಸೆ ತಿನ್ಬೋದಿತ್ತೆ. ಚೆನ್ನಾಗಿರುತ್ತೆ, ಹಳ್ಳಿ ಸ್ಟೈಲಲ್ಲೇ ಮಾಡಿರ್ತಾರೆ, ತಿನ್ಬೋದು. ಆ್ಯಕ್ಚುಲಿ ಎಲ್ಲ ಒಳ್ಳೊಳ್ಳೆ ಭತ್ತದ ಇದು ಬಂದಿದೆ. ಮೇ ಬಿ ಇನ್ನೇನು ಕಟಾವು ಮಾಡೋ ಟೈಮಿಗೆ ಬಂದಿರ್ಬೋದೇನೋ.
ಚುಕ್ಕಿ ಹತ್ರ ಹಾಕಿದ್ದೀವಿ ಈಗ ಮ್ಯಾಪು. ಅಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ಸೀನಿಕ್ ಆಗಿದೆ ಅಂತ ಒಂದ್ಸಲ ನೋಡಿ ರೋಡು. ಇಲ್ಲಿ ಕಾವೇರಿ ನದಿ ಶಿಂಷಾ ಅಂದರೆ ಅದು ಅದ್ರದ್ದು ಏನಂತಾರೆ ಟ್ರಿಬ್ಯೂಟರಿ ಅಂತ ಕರಿತೀವಿ, ಅಥವಾ ಅದ್ರದ್ದೊಂದು ಬ್ರ್ಯಾಂಚ್ ಥರ. ಸೊ ಅದು ಎಲ್ಲ ಇಲ್ಲೇ ಆಗಿರೋದು. ಸೊ ಇಲ್ಲಿ ನಮ್ಮ ಕಾವೇರಿ ನದಿ ದೂರದಿಂದ ನಿಮಗೆ ಕಾಣ್ತಾ ಇರ್ಬೋದು ಸ್ವಲ್ಪ. ನೋಡಿ ಮ್ಯಾಪಲ್ಲೂ ತೋರಿಸ್ತಾ ಇದೆ. ನೋಡಿ ಇಲ್ಲಿ ಅಕ್ಕಪಕ್ಕದಲ್ಲಿ ಇದು ಭತ್ತ ಎಲ್ಲ ಹಾಕಿದಾರಲ್ಲ, ಇದೆಲ್ಲ ಸಖತ್ತಾಗಿರುತ್ತೆ ಆ್ಯಕ್ಚುಲಿ. ಎಷ್ಟು ಒಳ್ಳೆ ಒಂದು ಜಾಗದಲ್ಲಿ ಇವರೆಲ್ಲ ಬೆಳೀತಾ ಇದ್ರೆ ಅವ್ರಿಗೆ ಎಷ್ಟು ಸಮೃದ್ಧಿ ಭರಿತವಾದಂಥ ಒಂದು ಆಹಾರ ಸಿಗ್ತಾ ಇರ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಅಲ್ಲೆಲ್ಲ ಕಾಣಿಸ್ತಾ ಇರೋದೆಲ್ಲ ಕಾವೇರಿ ನದಿ ಇದು. ಇದು ಆ್ಯಕ್ಚುಲಿ ಕೊಳ್ಳೇಗಾಲ ರೂಟ್ ಇದು. ಹಿಂಗೆ ಸ್ಟ್ರೈಟ್ ಹೋಗಿ ಹಂಗೆ ಸ್ಟ್ರೈಟ್ ರೈಟ್ ಸ್ವಲ್ಪ ಟುವರ್ಡ್ಸ್ ರೈಟ್ ಹೋದರೆ ಕೊಳ್ಳೇಗಾಲಕ್ಕೆ ಕನೆಕ್ಟ್ ಆಗುತ್ತೆ. ಅದು ಕಾವೇರಿ ಮಡಿಲಲ್ಲೇ ಇರೋದಕ್ಕೆ 2 ದಿನ ನಮಗೆ ಟೈಮ್ ಸಿಕ್ಕಿದೆ.